PTCLಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಲಾಗಿದೆ. ಸೊ ಅದರ ನಡುವೆಯೂ ಕೂಡ ಕೆಲವರು ಈ PTCL ಆ್ಯಕ್ಟ್ 1978 ಏನು ಬಂದಿದೆ, ಇದಕ್ಕಿಂತ ಹಿಂದೆ ಮಾರಾಟ ಆದಂಥ ಜಮೀನುಗಳು ಅದನ್ನು ಹಿಂದೆ ವಾಪಸ್ ಪಡ್ಕೋಬೋದಾ ಅನ್ನೋದು ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. PTCL ಆ್ಯಕ್ಟ್ 1978 ಏನಿದೆ, ಅದಕ್ಕಿಂತ ಹಿಂದೆ ಮಾರಾಟ ಆದಂಥ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಈಗ ಅದನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆಯಾ ಅನ್ನೋದು ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ PTCL ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಜಮೀನುಗಳನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ವಿವರವಾಗಿ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆದರೂ PTCLನ ಆ್ಯಕ್ಟ್ ಬರೋದಕ್ಕಿಂತ ಮೊದಲು ಮಾರಾಟ ಆಗಿರೋ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಈಗ ಹೇಳೋದಾದರೆ, ಈಗ ಪ್ರಸ್ತುತದಲ್ಲಿ ಕಾನೂನಿನ ರೀತಿಯಲ್ಲಿ ಹೇಳೋದಾದರೆ ಮತ್ತು ಹೈಕೋರ್ಟ್ನ ಜಡ್ಜ್ಮೆಂಟ್ ಏನಿದೆ ಅದನ್ನು ಉಪಯೋಗಿಸಿ ಈಗ ಹೇಳೋದಾದರೆ, 1978ರಲ್ಲಿ PTCL ಆ್ಯಕ್ಟ್ ಏನು ಬಂತು, ಇದರ ಅಡಿಯಲ್ಲಿ ಯಾವುದೇ ಒಂದು ಮಾರಾಟ ಆದಂಥ ಜಮೀನಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು AC ಅವರಿಗೆ ಕೊಟ್ಟು ಆ ಒಂದು ಜಮೀನನ್ನು ಅವರ ಆದೇಶದ ಮೇಲೆ ಮರು ಮಂಜೂರಾತಿಯನ್ನು ಪಡ್ಕೋಬೋದಾಗಿರುತ್ತೆ ಅಥವಾ ಮರು ವಶವನ್ನು ಪಡ್ಕೋಬೋದಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈ ಒಂದು ಆ್ಯಕ್ಟಲ್ಲಿ ಕಾಲಮಿತಿ ಇಲ್ಲ, ಅದನ್ನು ನಿಗದಿಯನ್ನು ಪಡಿಸಿ ಅಂತೇಳಿ ಒಂದು ಪ್ರಕರಣದಲ್ಲಿ ಸೂಚಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ 2023ರಲ್ಲಿ ಒಂದು ತಿದ್ದುಪಡಿಯನ್ನು ತಗೊಂಬರುತ್ತೆ. ಆ ತಿದ್ದುಪಡಿಯಂತೆ ಯಾವುದೇ ಒಂದು SC ST ಪ್ರವರ್ಗಕ್ಕೆ ಮಂಜೂರಾದಂಥ ದರಖಾಸ್ತು ಜಮೀನು ಏನಿರ್ತದೆ, ಈ ಜಮೀನನ್ನು ಪಡ್ಕೊಳ್ಳೋದಕ್ಕೆ ಆ ಸ್ವತ್ತು ಯಾವಾಗಲಾದರೂ ಮಾರಾಟ ಆಗಿರಲಿ, ಅದನ್ನು ಯಾವಾಗಲಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಅಂಥೇಳಿ ಒಂದು ತಿದ್ದುಪಡಿಯನ್ನು ಸೆಕ್ಷನ್ 5 ಸಬ್ ಕ್ಲಾಸ್ B ಆ್ಯಂಡ್ D ಅನ್ನು ತಗೊಂಬರುತ್ತೆ. ಇದರ ಪ್ರಕಾರ ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವುದೇ ಒಂದು ಕಾಲಮಿತಿ ಇರೋದಿಲ್ಲ. ಆದರೆ ಕರ್ನಾಟಕ ಹೈಕೋರ್ಟ್ಗೆ ಇತ್ತೀಚೆಗೆ ಅಂದರೆ ನವೆಂಬರ್ 25ನೇ ತಾರೀಕು ಒಂದು ತೀರ್ಮಾನವನ್ನು ಒಂದು ಪ್ರಕರಣದಲ್ಲಿ ನೀಡುತ್ತೆ. ಆ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ. ಈ ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ಕೊಟ್ಟಿದ್ದೀನಿ, ಇದರಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನವೆಂಬರ್ 25ರಂದು ಕರ್ನಾಟಕ ಹೈಕೋರ್ಟ್ ಏನು ಒಂದು ಮಹತ್ವದ ತೀರ್ಪನ್ನು ನೀಡಿದೆ, ಆ ಒಂದು ಪ್ರಕರಣದ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕರಣದ ಪ್ರಕಾರ ಮಾರಾಟ ಆಗಿ 12 ವರ್ಷಗಳಿಗಿಂತ ಒಳಗಿದ್ದರೆ ಅಂಥ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ, ಅಥವಾ 12 ವರ್ಷಗಳಿಗಿಂತ ಮೇಲ್ಪಟ್ಟಿದ್ದರೆ ಸಲ್ಲಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿರೋದ್ರಿಂದ ಈಗ ಇರುವ ಪ್ರಸ್ತುತ ನಿಯಮದ ಅನ್ವಯ 1978ರಲ್ಲಿ 8ಕ್ಕಿಂತ ಹಿಂದೆ ಮಾರಾಟ ಆಗಿದ್ದರೆ ಅಂಥ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಈಗ ಸಲ್ಲಿಸೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಒಂದು ತೀರ್ಪಿನ ಅನ್ವಯ ನೋಡ್ಬೋದಾಗಿರುತ್ತೆ. ಈ ತೀರ್ಪಿನ ಮೇಲ್ಮನವಿ ಆದಂಥ ಸಂದರ್ಭದಲ್ಲಿ, ಅದಕ್ಕೆ ಮೇಲ್ಪಟ್ಟಂಥ ಸಂದರ್ಭದಲ್ಲಿ ಅದರ ಮೇಲಿನ ನ್ಯಾಯಾಲಯಗಳು ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುತ್ತೆ. ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಯಾವ ಒಂದು ತಿದ್ದುಪಡಿಯನ್ನು ತಗೊಂಬರುತ್ತೆ ಅಥವಾ ಒಂದು ನಿಗದಿತ ಒಂದು ಸಮಯವನ್ನು ನಿಗದಿಪಡಿಸುತ್ತಾ ಎಕ್ಸಾಕ್ಟಾಗಿ ಅನ್ನೋದನ್ನು ಕಾದು ನೋಡಬೇಕಾಗಿರುತ್ತೆ. ಆ ರೀತಿಯಲ್ಲಿ ತಿದ್ದುಪಡಿಯನ್ನು ತಗೊಬಂದರೆ ಆ ಒಂದು ಹೈಕೋರ್ಟ್ನ ಆದೇಶವನ್ನು ಓವರ್ ರೂಲ್ಡನ್ನು ಮಾಡಿ, ಅಂದರೆ ಓವರ್ ರೂಲ್ಡ್ ದಟ್ ಮೀನ್ಸ್ ಇಲ್ಲಿ ಒಂದು ಸಂಸತ್ನ ಒಂದು ಅಧಿವೇಶನದಲ್ಲಿ ಆ ಒಂದು ತಿದ್ದುಪಡಿಯನ್ನು ತಗೊಬಂದು ಮಿತಿ ಇಷ್ಟೇ ಅಂತ ಫಿಕ್ಸ್ ಮಾಡ್ಬೋದು. ಅಥವಾ ಫಿಕ್ಸ್ ಮಾಡಲಿಲ್ಲ ಅಂದರೆ ಇದನ್ನು 12 ವರ್ಷಗಳು ಅಂತ ಮಾತ್ರ ತಿಳ್ಕೊಬೇಕಾಗಿರುತ್ತೆ. ಸೊ ಆ ಥರ ಇರೋದ್ರಿಂದ 1978ಕ್ಕಿಂತ ಹಿಂದೆ, ಅಂದರೆ ಈ ಕಾಯ್ದೆ ಬರೋದಕ್ಕಿಂತ ಹಿಂದೆ ಮಾರಾಟ ಆಗಿರೋಂಥ ಜಮೀನುಗಳಿಗೆ ಈಗ ಪ್ರಸ್ತುತದಲ್ಲಿ ಅದನ್ನು ವಾಪಸ್ ಕೊಡಿಸೋದಕ್ಕೆ ಅರ್ಜಿ ಕೇಳೋದಕ್ಕೆ ಬರೋದಿಲ್ಲ. ಆದರೆ ಒಂದು ಅವಕಾಶ ಇದೆ. ಅದೇನೆಂದರೆ, ಆ ರೀತಿಯಲ್ಲಿ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಒಂದು ನಿಗದಿಯನ್ನು ಮಾಡಿದರೆ, ಅಂದರೆ ಮಂಜೂರಾತಿಯನ್ನು ಮಾಡಬೇಕಾದ್ರೆ ಅಲ್ಲಿ ಹಲವಾರು ಷರತ್ತುಗಳನ್ನು, ನಿಯಮ ಮತ್ತು ಷರತ್ತುಗಳನ್ನು ಉಲ್ಲೇಖಿಸಲಾಗಿರುತ್ತೆ. ಅದರಲ್ಲಿ ಇಂತಿಷ್ಟು ವರ್ಷಗಳು ಮಾರಾಟವನ್ನು ಮಾಡಬಾರ್ದು ಅಂತ ಏನು ನಮೂದು ಮಾಡಲಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಆ ನಿಯಮಗಳ ಒಳಗಡೆನೆ ಏನಾದರೂ ಮಾರಾಟ ಮಾಡಿದರೆ, ಆ ನಿಯಮಗಳನ್ನು ಉಲ್ಲಂಘನೆ ಆಗಿದ್ದರೆ, ಅಂದರೆ ಷರತ್ತುಗಳು ಏನು ನಮೂದು ಮಾಡಲಾಗಿರುತ್ತೆ ಅದನ್ನು ಉಲ್ಲಂಘನೆ ಆಗಿ ಮಾರಾಟ ಆಗಿದ್ದರೆ, ಅಂಥ ಸಂದರ್ಭದಲ್ಲಿ ಉಲ್ಲಂಘನೆ ಆಗಿದೆ ಅಂಥೇಳಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಅವಕಾಶ ಇಲ್ಲಿ ಇರೋದ್ರಿಂದ, ಉಲ್ಲಂಘನೆ ಆಗಿರೋದ್ರಿಂದ ಅದೆಷ್ಟೇ ವರ್ಷ ಆಗಿದ್ರೂ ಅದನ್ನು ವಾಪಸ್ ಪಡ್ಕೋಬೋದಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಿಯಮಗಳ ಉಲ್ಲಂಘನೆ, ಅಂದರೆ ಇಂತಿಷ್ಟು ವರ್ಷ ಅಂತ ಏನಿರುತ್ತೆ ಅದರ ಒಳಗಡೆನೇ ಮಾರಾಟ ಆಗಿದ್ದು ನಿಯಮದ ಉಲ್ಲಂಘನೆ ಆಗಿದ್ದರೆ ಅಂಥ ಸಂದರ್ಭದಲ್ಲಿ AC ಅವರಿಗೆ ಅರ್ಜಿಯನ್ನು ಸಲ್ಲಿಸಿ ಅಂಥ ಜಮೀನನ್ನು ಮರು ವಶ ಪಡ್ಕೊಳ್ಳುವಂಥದ್ದು, ಅಥವಾ ಸರ್ಕಾರ ಅದನ್ನು ವಶಪಡಿಸ್ಕೊಂಡು ಆನಂತರದಲ್ಲಿ ಮರು ಮಂಜೂರಾತಿಯನ್ನು ಮಾಡಿಸ್ಕೊಳ್ಳುವಂಥದ್ದು
ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಹಾಗಾಗಿ ಈಗ ಪ್ರಸ್ತುತ ಇರುವ ಕಾನೂನಿನ ಅಡಿಯಲ್ಲಿ ಮತ್ತೊಮ್ಮೆ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, 1978ರ ಹಿಂದೆ ಮಾರಾಟ ಆಗಿರುವಂಥ ಜಮೀನುಗಳಿಗೆ, ಅಂದರೆ 78ರಿಂದ ಇಲ್ಲಿವರೆಗೂ ನಾವು ಒಂದು ಲೆಕ್ಕವನ್ನು ತಗೊಳ್ತೀನಿ ಅಂತಂದರೆ ಸುಮಾರು 47 ವರ್ಷಗಳ ಮೇಲ್ಪಟ್ಟು ಆಗಿರೋದ್ರಿಂದ ಈಗ ಅರ್ಜಿಯನ್ನು ಹಾಕ್ಲಿಕ್ಕೆ ಬರಲ್ಲ. ಹೈಕೋರ್ಟ್ನ ಆದೇಶದಂತೆ 12 ವರ್ಷಗಳಿಂದ ಒಳಗಡೆ ಇದ್ದರೆ ಅಂತ ಹೇಳಿರೋದ್ರಿಂದ 78ರಿಂದ ಹಿಂದೆ ಆಗಿರೋದಕ್ಕೆ ಅರ್ಜಿಯನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ಆದರೆ ಆ ಷರತ್ತುಗಳ ಉಲ್ಲಂಘನೆ ಆಗಿದ್ದರೆ ಅರ್ಜಿಯನ್ನು ಹಾಕ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ತಮಗೆ ಸ್ಪಷ್ಟನೆಯನ್ನು ನೀಡಲಿಕ್ಕೆ ನಾನು ಇಚ್ಛಪಡ್ತೇನೆ. ಸೊ ಹಾಗಾಗಿ ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ.